ಯಾವ ಸಮಯದಲ್ಲಿ ಕಣ್ಣಿಗೆ ಸಮಸ್ಯೆ ಆಯಿತು? ಇದು ಬುಲೆಟ್ಸ್ ಶೂಟಿಂಗ್ ಪಿಕ್ಚರ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಶಂಕರ್ ನಾಗ್ಗೆ ನಾನು ಹೊಡಿಬೇಕಾಗಿತ್ತು ಪಿಸ್ತೂಲ್ ತೊಗೊಂಡು. ಅದು ಡಮ್ಮಿ ಪಿಸ್ತೂಲ್ ಒರಿಜಿನಲ್, ಡಮ್ಮಿ ಬುಲೆಟ್. ಅದು ಕಾಪರ್ ಪ್ಲೇಟ್ ಹಾಕಿ ಏನೋ ಮಾಡ್ತಾರೆ, ಪಟಾಕಿ ಹೊಡೆದಂಗೆ ಹೊಡಿಬೇಕಲ್ಲ, ಅದು ಬೆಂಕಿ ಬರಬೇಕು, ಗುಂಡೇನು ಹೋಗಲ್ಲ. ನಾನು ಸ್ವಲ್ಪ ತರಲೆ ತಾನೆ ತಮಾಷೆ ಮಾಡುವಾಗ ಹಿಂಗೆ ಹೊಡೆದೇ ಆಗಲಿಲ್ಲ, ಕಣ್ಣು ಹತ್ರ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹೊಡೆದೆ. ಫೈರ್ ಆಗಿದ್ದು ಹಿಂದಕ್ಕೆ ಹೊರಟೋಯ್ತು, ಬೆಂಕಿ ಸುಟ್ಟೋಯ್ತು. ಬಹುತೇಕ ರೆಟಿನಾನೇ ಡ್ಯಾಮೇಜ್ ಆಗೋಯ್ತು. ಆಮೇಲೆ ಅಡ್ಮಿಟೆಡ್ ಟು ಹಾಸ್ಪಿಟ್ಲ್, ಪ್ರಭಾಯಿ ಕ್ಲಿನಿಕ್ ಅಂತ ದೊಡ್ಡ ಡಾಕ್ಟ್ರೆ. ಅವರು ಮೇಜರ್ ಆಪ್ರೇಷನ್ ಮಾಡಿ ಕಣ್ಣು ಬರೋದಿಲ್ಲ ಚಂದ್ರು. ಕಣ್ಣಿಂದ ಒಂದೇ ಒಂದು ಶೇಪ್ ಬೇಕಾದ್ರೆ ಕೊಡ್ತೀನಿ, ಬಟ್ ಕಣ್ಣು ಬೇಕು ಅಂದರೆ 10% ಸಿಗುತ್ತೆ, ಇಲ್ಲಿಗೆ ಹೋಗುತ್ತೆ. ಆಮೇಲೆ 2 ಕಣ್ಣಿಂದಲೂ ಬೇರೆ ಬೇರೆ ದೃಷ್ಟಿ ಕಾಣುತ್ತೆ. ಅದು ಅಂದರೆ ಇಬ್ಬಿಬ್ಬರು. ಸೊ ಪ್ರಯೋಜನ ಇಲ್ಲ ಸರ್ ನನ್ನ ಪ್ರೊಫೆಷನ್ಗೆ. ಕಣ್ಣು ಚೆನ್ನಾಗಿ ನಂಗೆ ನೋಡಿ, ಒಂದು ಕಣ್ಣು ಸಾಕಾ ಅಂತ ಕೇಳಿದೆ, ಸಾಕು ಅಂತ ಅಂದರು. ಮಾಡ್ಕೊಂಡು ಒಂದು ಕಣ್ಣಲ್ಲೂ ಇರ್ಬೋದು, ಮ್ಯಾನೇಜ್ ಮಾಡಬೇಕು, ಎಚ್ಚರಿಕೆ ಆಗಿರ್ಬೇಕು. 1991 ಆಗಿದ್ದು ಇವತ್ತವರೆಗೂ ನಾನು ಹುಷಾರಾಗಿ ನೋಡ್ಕೊಂಡಿದ್ದೀನಿ. ನೀವು ಯಾರಿಗಾರು ಭಯ ಪಡ್ತೀರಾ ಅಂದರೆ ಅದು ಯಾರು ಅಥವಾ ಯಾವ ವಿಷಯ? ನಾನು ಭಯ ಪಡೋದು, ನಾನು ತಪ್ಪೆಲ್ಲಾದರೂ ಮಾಡಿಬಿಟ್ಟಾಗ ಭಯ ಪಡ್ತೀನಿ. ನಾನು ಯಾಕೆ ಮಾಡಿದೆ ಇಂಥ ಕೆಲಸ, ನನ್ನ ತಪ್ಪು ಅಂತ ಗೊತ್ತಾದಾಗ. ಇನ್ಯಾರಾದರೂ ತಪ್ಪು ಮಾಡಿದ್ರೆ ಭಯ ಪಡೋದಿಲ್ಲ, ನಾನು ಎದುರಿಸ್ತೀನಿ. ಈ ಮನೆಯವ್ರ ಬಗ್ಗೆ ಭಯ ಪಡ್ತೀನಿ, ಭಾಳ ಸೆನ್ಸಿಟಿವ್ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಯಾವ್ದು ನಾನು ಮಾಡಿದ್ರೂ ಅನುಮಾನ ಪಡೋ ಅಂತ ಬಂದರೆ ಏನು ಮಾಡ್ಕೊಂಡ್ಬಿಡ್ತಾರೋ, ಏನಾಗುತ್ತೋ, ಏನು ಕತ್ತಿನೋ ಅಂತ. ಒಂಟಿ ಹೋಗೋದಾಗಲಿ ಮತ್ತೊಂದು ಇಂಥದ್ದು. ಇವರು ಈಚಿಕಂಗೆ ಕಾಣಿಸ್ತಿದ್ದಾರೆ. ನಮ್ಮ 4 ಜನ ಮಕ್ಕಳು, ಇನ್ಕ್ಲೂಡಿಂಗ್ ಈ ಕಿಲ್ಟೇರಿ, ಇವರು ಆ ಥರದಲ್ಲಿ ನನಗೆ ಕಣ್ಣಿಗೆ ಆಗುತ್ತೆ ಅನ್ಸೋದು.